ಈ ಉಗ್ರರ ಟಾರ್ಗೆಟ್ ಯಾವ್ಯಾವ ಪ್ಲೇಸ್ ಆಗಿತ್ತು ಅನ್ನೋದು ಗೊತ್ತಾದ್ರೆ ನೀವು ಆತಂಕಿತರಾಗ್ತೀರಿ. ದೆಹಲಿಯಲ್ಲಿ ಸ್ಫೋಟ ಮಾಡಿದಂತಹ ಉಗ್ರರ ಟಾರ್ಗೆಟ್ ದೆಹಲಿ ಮಾತ್ರ ಅಲ್ಲ, ಅವರ ಟಾರ್ಗೆಟ್ ಇದ್ದಿದ್ದೇ ಅಯೋಧ್ಯ ರಾಮ ಮಂದಿರ. ಬಂಧಿತ ವೈದ್ಯ ಶಾಹೀನ್ ಶಹೀದ್ ವಿಚಾರಣೆಯ ಸಂದರ್ಭದಲ್ಲಿ ಈ ಎಲ್ಲ ವಿಚಾರಗಳು ಕೂಡ ಬಟಾಬಯಲಾಗಿದೆ. ಅಯೋಧ್ಯ ರಾಮ ಮಂದಿರ ಇವರ ಟಾರ್ಗೆಟ್ ಆಗಿತ್ತಂತೆ. ಅಯೋಧ್ಯೆಯಲ್ಲಿ ಸ್ಫೋಟಕ್ಕೆ ಸಂಚು ರೂಪಿಸಿದ್ದರಂತೆ ಈ ಉಗ್ರರು. ಉತ್ತರ ಪ್ರದೇಶದ ಧಾರ್ಮಿಕ ಸ್ಥಳಗಳೇ ಇವರ ಪ್ರಮುಖ ಗುರಿಯಾಗಿತ್ತು. ಅಯೋಧ್ಯ ರಾಮ ಮಂದಿರ, ಕಾಶಿ, ಅಯೋಧ್ಯ ಮತ್ತು ವಾರಣಾಸಿಯ ಮೇಲೆ ಭಯೋತ್ಪಾದಕರ ಕಣ್ಣು. ಅಯೋಧ್ಯೆಯಲ್ಲಿ ಮೊದಲು ಸ್ಫೋಟ ಮಾಡೋದಕ್ಕೆ ಉಗ್ರರು ಸಂಚು ರೂಪಿಸಿದ್ರು. ಆದರೆ ಮೊದಲೇ ಉಗ್ರರ ಸಂಚನ್ನ ಯಾವ ರೀತಿ ಪತ್ತೆ ಹಚ್ಚಿದರು, ಅವರ ಆ ಒಂದು ಲೆಕ್ಕಾಚಾರ ತಪ್ಪಾಯಿತು. ಎಲ್ಲವೂ ಕೂಡ ಈಗ ಜಗಜ್ಜಾಹೀರಾಗಿದೆ. ಯಾಕೆ ಇವರ ಟಾರ್ಗೆಟ್ ಅಯೋಧ್ಯ ಆಗಿತ್ತು, ಯಾಕೆ ಇವರ ಟಾರ್ಗೆಟ್ ಕಾಶಿ ವಾರಣಾಸಿ ಆಗಿತ್ತು ಅಂತಂದ್ರೆ, ಪ್ರತಿನಿತ್ಯವೂ ಕೂಡ ಅಲ್ಲಿ ಲಕ್ಷ ಜನ ಬರ್ತಾರೆ. 1.5 ಲಕ್ಷ ಜನ ಅಯೋಧ್ಯ ರಾಮ ಮಂದಿರಕ್ಕೆ ಭೇಟಿ ಕೊಡ್ತಾರೆ ಪ್ರತಿನಿತ್ಯ. ಹೆಚ್ಚು ಆಗ್ಬಹುದು. ಈ ಕಡೆ ಕಾಶಿ ವಿಶ್ವನಾಥನ ದರ್ಶನಕ್ಕೂ ಕೂಡ ಲಕ್ಷ ಸಂಖ್ಯೆಯಲ್ಲಿ ಜನ ಬರ್ತಾರೆ. ಹಿಂದೂ ಧರ್ಮದ ಪವಿತ್ರ ಕ್ಷೇತ್ರಗಳು ಕಾಶಿ ವಿಶ್ವನಾಥ ಮತ್ತು ಅಯೋಧ್ಯ ರಾಮ ಮಂದಿರ. ಹಿಂಗಾಗಿ ಈ ಸ್ಥಳಗಳನ್ನ ಟಾರ್ಗೆಟ್ ಮಾಡಿಕೊಂಡಿದ್ದು ಈ ನಮಕ್ ಹರಾಮ್ ಉಗ್ರರು. ಸ್ಲೀಪರ್ ಸೆಲ್ ಸಕ್ರಿಯಗೊಳಿಸಿದ್ರು ಈ ವೈದ್ಯೆ, ಹಾಗೇನೆ ಈ ಎಲ್ಲ ಟೆರರಿಸ್ಟ್ಗಳು. ಶಾಹೀನ್ ಶಹೀದ್ ಸ್ಲೀಪರ್ ಸೆಲ್ ಅನ್ನ ಆಕ್ಟಿವ್ ಮಾಡಿರ್ತಾಳೆ. ನವೆಂಬರ್ 25ಕ್ಕೆ ಅಯೋಧ್ಯೆಯಲ್ಲಿ ಧ್ವಜಾರೋಹಣ ನಿಗದಿ ಮಾಡಿದ್ರು. ರಾಮ ಮಂದಿರ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಅಲ್ಲಿ ಧ್ವಜಾರೋಹಣ ನಡೀತಾ ಇತ್ತು. ಧ್ವಜಾರೋಹಣ ನೆರವೇರಿಸುವ ಸಂದರ್ಭದಲ್ಲಿಯೇ ಬ್ಲಾಸ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು. ಅಲ್ಲಿ ಧ್ವಜಾರೋಹಣ ನೆರವೇರಿಸೋದಕ್ಕೆ ಬರೋರು ಯಾರು? ಪ್ರಧಾನಿ ನರೇಂದ್ರ ಮೋದಿ. ಈ ಹಿನ್ನೆಲೆಯಲ್ಲಿ ಭಾರಿ ಮಹತ್ವವನ್ನ ಪಡೆದಿದೆ ಉಗ್ರ ವೈದ್ಯೆಯ ಈ ಹೇಳಿಕೆ. ಪ್ರಧಾನಿ ಮೋದಿಯವರು ಧ್ವಜಾರೋಹಣಕ್ಕೆ ಬರುವ ಸಂದರ್ಭದಲ್ಲಿ ಇವರು ಬಿಗ್ ಬ್ಲಾಸ್ಟ್ ಮಾಡೋದಕ್ಕೆ ಅಲ್ಲಿ ಪ್ಲಾನ್ ಮಾಡ್ಕೊಂಡಿದ್ರು. ಇವರ ಎಡವಟ್ಟಿನಿಂದ ಆ ಪ್ಲಾನ್ ಬಟಾಬಯಲಾಯಿತು. ಇಲ್ಲಾಂದ್ರೆ ಎಂತ ಅವಾಂತರಗಳಾಗ್ತಾ ಇತ್ತು. ಇದಕ್ಕಿಂತ ಮುಖ್ಯವಾದಂತಹ ವಿಚಾರ, ಭಯೋತ್ಪಾದನಾ ನಿಗ್ರಹ ದಳ ಇವರ ಹೆಡೆಮುರಿ ಕಟ್ಟುವಂತಹ ಕೆಲಸವನ್ನ ಮಾಡಿದೆ. ಇವರ ಸಂಚನ್ನ ಬಟಾಬಯಲಾಗುವಂತೆ ಮಾಡಿದೆ. ಇವರ ಸಮಯ ಪ್ರಜ್ಞೆಯಿಂದ ನಮ್ಮ ದೇಶದಲ್ಲಿ ನಡಿಬೇಕಾಗಿದ್ದ ಭಾರಿ ಅವಾಂತರಗಳು ತಪ್ಪಿದೆ. ATS ಟೀಮ್ಗೆ ನಾವು ಬಿಗ್ ಸಲ್ಯೂಟ್ ಹೇಳಲೇಬೇಕು. ಇನ್ನು ನೆಕ್ಸ್ಟ್, ಈ ಉಗ್ರರ ಟಾರ್ಗೆಟ್ ಯಾವ್ಯಾವ ಪ್ಲೇಸ್ ಆಗಿತ್ತು ಅನ್ನೋದು ಗೊತ್ತಾದ್ರೆ ನೀವು ಆತಂಕಿತರಾಗ್ತೀರಿ. ದೆಹಲಿಯಲ್ಲಿ ಸ್ಫೋಟ ಮಾಡಿದಂತಹ ಉಗ್ರರ ಟಾರ್ಗೆಟ್ ದೆಹಲಿ ಮಾತ್ರ ಅಲ್ಲ, ಅವರ ಟಾರ್ಗೆಟ್ ಇದ್ದಿದ್ದೇ ಅಯೋಧ್ಯ ರಾಮ ಮಂದಿರ. ಬಂಧಿತ ವೈದ್ಯ ಶಾಹೀನ್ ಶಹೀದ್ ವಿಚಾರಣೆಯ ಸಂದರ್ಭದಲ್ಲಿ ಈ ಎಲ್ಲ ವಿಚಾರಗಳು ಕೂಡ ಬಟಾಬಯಲಾಗಿದೆ. ಅಯೋಧ್ಯ ರಾಮ ಮಂದಿರ ಇವರ ಟಾರ್ಗೆಟ್ ಆಗಿತ್ತಂತೆ. ಅಯೋಧ್ಯೆಯಲ್ಲಿ ಸ್ಫೋಟಕ್ಕೆ ಸಂಚು ರೂಪಿಸಿದ್ದರಂತೆ ಈ ಉಗ್ರರು. ಉತ್ತರ ಪ್ರದೇಶದ ಧಾರ್ಮಿಕ ಸ್ಥಳಗಳೇ ಇವರ ಪ್ರಮುಖ ಗುರಿಯಾಗಿತ್ತು. ಅಯೋಧ್ಯ ರಾಮ ಮಂದಿರ, ಕಾಶಿ, ಅಯೋಧ್ಯ ಮತ್ತು ವಾರಣಾಸಿಯ ಮೇಲೆ ಭಯೋತ್ಪಾದಕರ ಕಣ್ಣು. ಅಯೋಧ್ಯೆಯಲ್ಲಿ ಮೊದಲು ಸ್ಫೋಟ ಮಾಡೋದಕ್ಕೆ ಉಗ್ರರು ಸಂಚು ರೂಪಿಸಿದ್ರು. ಆದರೆ ಮೊದಲೇ ಉಗ್ರರ ಸಂಚನ್ನ ಯಾವ ರೀತಿ ಪತ್ತೆ ಹಚ್ಚಿದರು, ಅವರ ಆ ಒಂದು ಲೆಕ್ಕಾಚಾರ ತಪ್ಪಾಯಿತು. ಎಲ್ಲವೂ ಕೂಡ ಈಗ ಜಗಜ್ಜಾಹೀರಾಗಿದೆ. ಯಾಕೆ ಇವರ ಟಾರ್ಗೆಟ್ ಅಯೋಧ್ಯ ಆಗಿತ್ತು, ಯಾಕೆ ಇವರ ಟಾರ್ಗೆಟ್ ಕಾಶಿ ವಾರಣಾಸಿ ಆಗಿತ್ತು ಅಂತಂದ್ರೆ, ಪ್ರತಿನಿತ್ಯವೂ ಕೂಡ ಅಲ್ಲಿ ಲಕ್ಷ ಜನ ಬರ್ತಾರೆ. 1.5 ಲಕ್ಷ ಜನ ಅಯೋಧ್ಯ ರಾಮ ಮಂದಿರಕ್ಕೆ ಭೇಟಿ ಕೊಡ್ತಾರೆ ಪ್ರತಿನಿತ್ಯ. ಹೆಚ್ಚು ಆಗ್ಬಹುದು. ಈ ಕಡೆ ಕಾಶಿ ವಿಶ್ವನಾಥನ ದರ್ಶನಕ್ಕೂ ಕೂಡ ಲಕ್ಷ ಸಂಖ್ಯೆಯಲ್ಲಿ ಜನ ಬರ್ತಾರೆ. ಹಿಂದೂ ಧರ್ಮದ ಪವಿತ್ರ ಕ್ಷೇತ್ರಗಳು ಕಾಶಿ ವಿಶ್ವನಾಥ ಮತ್ತು ಅಯೋಧ್ಯ ರಾಮ ಮಂದಿರ. ಹಿಂಗಾಗಿ ಈ ಸ್ಥಳಗಳನ್ನ ಟಾರ್ಗೆಟ್ ಮಾಡಿಕೊಂಡಿದ್ದು ಈ ನಮಕ್ ಹರಾಮ್ ಉಗ್ರರು.
ಸ್ಲೀಪರ್ ಸೆಲ್ ಸಕ್ರಿಯಗೊಳಿಸಿದ್ರು ಈ ವೈದ್ಯೆ ಹಾಗೇನೆ ಈ ಎಲ್ಲ ಟೆರರಿಸ್ಟ್ಗಳು. ಶಾಹೀನ್ ಶಹೀದ್ ಸ್ಲೀಪರ್ ಸೆಲ್ ಅನ್ನ ಆಕ್ಟಿವ್ ಮಾಡಿರ್ತಾಳೆ. ನವೆಂಬರ್ 25ಕ್ಕೆ ಅಯೋಧ್ಯೆಯಲ್ಲಿ ಧ್ವಜಾರೋಹಣ ನಿಗದಿ ಮಾಡಿದ್ರು. ರಾಮ ಮಂದಿರ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಅಲ್ಲಿ ಧ್ವಜಾರೋಹಣ ನಡೀತಾ ಇತ್ತು. ಧ್ವಜಾರೋಹಣ ನೆರವೇರಿಸುವ ಸಂದರ್ಭದಲ್ಲಿಯೇ ಬ್ಲಾಸ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು. ಅಲ್ಲಿ ಧ್ವಜಾರೋಹಣ ನೆರವೇರಿಸೋದಕ್ಕೆ ಬರೋರು ಯಾರು? ಪ್ರಧಾನಿ ನರೇಂದ್ರ ಮೋದಿ. ಈ ಹಿನ್ನೆಲೆಯಲ್ಲಿ ಭಾರಿ ಮಹತ್ವವನ್ನ ಪಡೆದಿದೆ ಉಗ್ರ ವೈದ್ಯೆಯ ಈ ಹೇಳಿಕೆ. ಪ್ರಧಾನಿ ಮೋದಿಯವರು ಧ್ವಜಾರೋಹಣಕ್ಕೆ ಬರುವ ಸಂದರ್ಭದಲ್ಲಿ ಇವರು ಬಿಗ್ ಬ್ಲಾಸ್ಟ್ ಮಾಡೋದಕ್ಕೆ ಅಲ್ಲಿ ಪ್ಲಾನ್ ಮಾಡ್ಕೊಂಡಿದ್ರು. ಇವರ ಎಡವಟ್ಟಿನಿಂದ ಆ ಪ್ಲಾನ್ ಬಟಾ ಬಯಲಾಯಿತು. ಇಲ್ಲಾಂದ್ರೆ ಎಂತ ಅವಾಂತರಗಳಾಗ್ತಾ ಇತ್ತು. ಇದಕ್ಕಿಂತ ಮುಖ್ಯವಾದಂತಹ ವಿಚಾರ, ಭಯೋತ್ಪಾದನಾ ನಿಗ್ರಹ ದಳ ಇವರ ಹೆಡೆಮುರಿ ಕಟ್ಟುವಂತಹ ಕೆಲಸವನ್ನ ಮಾಡಿದೆ. ಇವರ ಸಂಚನ್ನ ಬಟಾ ಬಯಲಾಗುವಂತೆ ಮಾಡಿದೆ. ಇವರ ಸಮಯ ಪ್ರಜ್ಞೆಯಿಂದ ನಮ್ಮ ದೇಶದಲ್ಲಿ ನಡಿಬೇಕಾಗಿದ್ದ ಭಾರಿ ಅವಾಂತರಗಳು ತಪ್ಪಿದೆ. ATS ಟೀಮ್ಗೆ ನಾವು ಬಿಗ್ ಸಲ್ಯೂಟ್ ಹೇಳಲೇಬೇಕು. ಇನ್ನು ನೆಕ್ಸ್ಟ್, ಈ ಉಗ್ರರ ಟಾರ್ಗೆಟ್ ಯಾವ್ಯಾವ ಪ್ಲೇಸ್ ಆಗಿತ್ತು ಅನ್ನೋದು ಗೊತ್ತಾದ್ರೆ ನೀವು ಆತಂಕಿತರಾಗ್ತೀರಿ. ದೆಹಲಿಯಲ್ಲಿ ಸ್ಫೋಟ ಮಾಡಿದಂತಹ ಉಗ್ರರ ಟಾರ್ಗೆಟ್ ದೆಹಲಿ ಮಾತ್ರ ಅಲ್ಲ, ಅವರ ಟಾರ್ಗೆಟ್ ಇದ್ದಿದ್ದೇ ಅಯೋಧ್ಯ ರಾಮ ಮಂದಿರ. ಬಂಧಿತ ವೈದ್ಯೆ ಶಾಹೀನ್ ಶಹೀದ್ ವಿಚಾರಣೆಯ ಸಂದರ್ಭದಲ್ಲಿ ಈ ಎಲ್ಲ ವಿಚಾರಗಳು ಕೂಡ ಬಟಾ ಬಯಲಾಗಿದೆ. ಅಯೋಧ್ಯ ರಾಮ ಮಂದಿರ ಇವರ ಟಾರ್ಗೆಟ್ ಆಗಿತ್ತಂತೆ. ಅಯೋಧ್ಯೆಯಲ್ಲಿ ಸ್ಫೋಟಕ್ಕೆ ಸಂಚು ರೂಪಿಸಿದ್ದರಂತೆ ಈ ಉಗ್ರರು. ಉತ್ತರ ಪ್ರದೇಶದ ಧಾರ್ಮಿಕ ಸ್ಥಳಗಳೇ ಇವರ ಪ್ರಮುಖ ಗುರಿಯಾಗಿತ್ತು. ಅಯೋಧ್ಯ ರಾಮ ಮಂದಿರ, ಕಾಶಿ, ಅಯೋಧ್ಯ ಮತ್ತು ವಾರಣಾಸಿಯ ಮೇಲೆ ಭಯೋತ್ಪಾದಕರ ಕಣ್ಣು. ಅಯೋಧ್ಯೆಯಲ್ಲಿ ಮೊದಲು ಸ್ಫೋಟ ಮಾಡೋದಕ್ಕೆ ಉಗ್ರರು ಸಂಚು ರೂಪಿಸಿದ್ರು. ಆದರೆ ಮೊದಲೇ ಉಗ್ರರ ಸಂಚನ್ನ ಯಾವ ರೀತಿ ಪತ್ತೆ ಹಚ್ಚಿದರು, ಅವರ ಆ ಒಂದು ಲೆಕ್ಕಾಚಾರ ತಪ್ಪಾಯಿತು. ಎಲ್ಲವೂ ಕೂಡ ಈಗ ಜಗಜ್ಜಾಹೀರಾಗಿದೆ. ಯಾಕೆ ಇವರ ಟಾರ್ಗೆಟ್ ಅಯೋಧ್ಯ ಆಗಿತ್ತು, ಯಾಕೆ ಇವರ ಟಾರ್ಗೆಟ್ ಕಾಶಿ ವಾರಣಾಸಿ ಆಗಿತ್ತು ಅಂತಂದ್ರೆ, ಪ್ರತಿನಿತ್ಯವೂ ಕೂಡ ಅಲ್ಲಿ ಲಕ್ಷ ಜನ ಬರ್ತಾರೆ. 1.5 ಲಕ್ಷ ಜನ ಅಯೋಧ್ಯ ರಾಮ ಮಂದಿರಕ್ಕೆ ಭೇಟಿ ಕೊಡ್ತಾರೆ ಪ್ರತಿನಿತ್ಯ. ಹೆಚ್ಚು ಆಗ್ಬಹುದು. ಈ ಕಡೆ ಕಾಶಿ ವಿಶ್ವನಾಥನ ದರ್ಶನಕ್ಕೂ ಕೂಡ ಲಕ್ಷ ಸಂಖ್ಯೆಯಲ್ಲಿ ಜನ ಬರ್ತಾರೆ. ಹಿಂದೂ ಧರ್ಮದ ಪವಿತ್ರ ಕ್ಷೇತ್ರಗಳು ಕಾಶಿ ವಿಶ್ವನಾಥ ಮತ್ತು ಅಯೋಧ್ಯ ರಾಮ ಮಂದಿರ. ಹಿಂಗಾಗಿ ಈ ಸ್ಥಳಗಳನ್ನ ಟಾರ್ಗೆಟ್ ಮಾಡಿಕೊಂಡಿದ್ದು ಈ ನಮಕ್ ಹರಾಮ್ ಉಗ್ರರು. ಸ್ಲೀಪರ್ ಸೆಲ್ ಸಕ್ರಿಯಗೊಳಿಸಿದ್ರು ಈ ವೈದ್ಯೆ ಹಾಗೇನೆ ಈ ಎಲ್ಲ ಟೆರರಿಸ್ಟ್ಗಳು. ಶಾಹೀನ್ ಶಹೀದ್ ಸ್ಲೀಪರ್ ಸೆಲ್ ಅನ್ನ ಆಕ್ಟಿವ್ ಮಾಡಿರ್ತಾಳೆ. ನವೆಂಬರ್ 25ಕ್ಕೆ ಅಯೋಧ್ಯೆಯಲ್ಲಿ ಧ್ವಜಾರೋಹಣ ನಿಗದಿ ಮಾಡಿದ್ರು. ರಾಮ ಮಂದಿರ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಅಲ್ಲಿ ಧ್ವಜಾರೋಹಣ ನಡೀತಾ ಇತ್ತು. ಧ್ವಜಾರೋಹಣ ನೆರವೇರಿಸುವ ಸಂದರ್ಭದಲ್ಲಿಯೇ ಬ್ಲಾಸ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು. ಅಲ್ಲಿ ಧ್ವಜಾರೋಹಣ ನೆರವೇರಿಸೋದಕ್ಕೆ ಬರೋರು ಯಾರು? ಪ್ರಧಾನಿ ನರೇಂದ್ರ ಮೋದಿ. ಈ ಹಿನ್ನೆಲೆಯಲ್ಲಿ ಭಾರಿ ಮಹತ್ವವನ್ನ ಪಡೆದಿದೆ ಉಗ್ರ ವೈದ್ಯೆಯ ಈ ಹೇಳಿಕೆ. ಪ್ರಧಾನಿ ಮೋದಿಯವರು ಧ್ವಜಾರೋಹಣಕ್ಕೆ ಬರುವ ಸಂದರ್ಭದಲ್ಲಿ ಇವರು ಬಿಗ್ ಬ್ಲಾಸ್ಟ್ ಮಾಡೋದಕ್ಕೆ ಅಲ್ಲಿ ಪ್ಲಾನ್ ಮಾಡ್ಕೊಂಡಿದ್ರು. ಇವರ ಎಡವಟ್ಟಿನಿಂದ ಆ ಪ್ಲಾನ್ ಬಟಾ ಬಯಲಾಯಿತು. ಇಲ್ಲಾಂದ್ರೆ ಎಂತ ಅವಾಂತರಗಳಾಗ್ತಾ ಇತ್ತು. ಇದಕ್ಕಿಂತ ಮುಖ್ಯವಾದಂತಹ ವಿಚಾರ, ಭಯೋತ್ಪಾದನಾ ನಿಗ್ರಹ ದಳ ಇವರ ಹೆಡೆಮುರಿ ಕಟ್ಟುವಂತಹ ಕೆಲಸವನ್ನ ಮಾಡಿದೆ. ಇವರ ಸಂಚನ್ನ ಬಟಾ ಬಯಲಾಗುವಂತೆ ಮಾಡಿದೆ. ಇವರ ಸಮಯ ಪ್ರಜ್ಞೆಯಿಂದ ನಮ್ಮ ದೇಶದಲ್ಲಿ ನಡಿಬೇಕಾಗಿದ್ದ ಭಾರಿ ಅವಾಂತರಗಳು ತಪ್ಪಿದೆ. ATS ಟೀಮ್ಗೆ ನಾವು ಬಿಗ್ ಸಲ್ಯೂಟ್ ಹೇಳಲೇಬೇಕು. ಇನ್ನು ನೆಕ್ಸ್ಟ್, ಈ ಉಗ್ರರ ಟಾರ್ಗೆಟ್ ಯಾವ್ಯಾವ ಪ್ಲೇಸ್ ಆಗಿತ್ತು ಅನ್ನೋದು ಗೊತ್ತಾದ್ರೆ ನೀವು ಆತಂಕಿತರಾಗ್ತೀರಿ. ದೆಹಲಿಯಲ್ಲಿ ಸ್ಫೋಟ ಮಾಡಿದಂತಹ ಉಗ್ರರ ಟಾರ್ಗೆಟ್ ದೆಹಲಿ ಮಾತ್ರ